ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒಂದ್ ಕಡೆಗೆ ಯಶ್ ಅವರು ಹೆಸರು ಮೇಲೆ ಹೆಸರು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಅವರ ತಾಯಿ ಇಲ್ಲೂ ಹೆಸರು ಮಾಡ್ತಾ ಇದ್ದಾರೆ. ಅದು ವಿವಾದದಲ್ಲಿ. ಹಾಸನದಲ್ಲಿ ನಿವೇಶನಕ್ಕಾಗಿ ನಟ ಯಶ್ ತಾಯಿ ಪುಷ್ಪ ಗಲಾಟೆಯನ್ನ ಮಾಡಿಕೊಂಡಿರೋದು ಅಧಿಕಾರಿಗಳ ಗೋಲ್ಮಾಲ್ನಿಂದ ಸೃಷ್ಟಿಯಾಯಿತಾ ಗೊಂದಲ ಅನ್ನುವಂಥ ಅನುಮಾನ ಬರ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ 60-40 ಸೈಟ್ ಅಳತೆ ವಿವಾದ ಇದು. ಒಂದೇ ಸೈಟ್ಗೆ ಎರಡೆರಡು ದಾಖಲೆಯನ್ನು ನೀಡಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಒಂದು ಸೈಟ್ಗೆ 2 ಈಸ್ವತ್ತು ಸೈಟ್ ತಮ್ಮದಂತ ಎರಡೂ ಕಡೆಯವರು ಕೂಡ ವಾದ ಮಾಡ್ತಾ ಇದ್ದಾರೆ. ಕಳೆದ 6 ವರ್ಷದಿಂದ ಪುಷ್ಪ ಸ್ವಾಧೀನದಲ್ಲಿರುವಂಥದ್ದೇ ಸೈಟು. ಕಂದಾಯ ಕೂಡ ನಟ ಯಶ್ ತಾಯಿ ಪುಷ್ಪ ಕಟ್ಟಿಸ್ಕೊಂಡಿದ್ದಾರೆ. ಜನವರಿ 4ರಂದು ಕೋರ್ಟ್ ಆದೇಶದ ಮೇಲೆ ಸ್ವಾಧೀನವನ್ನು ದೇವರಾಜ್ ಅವರು ಪಡಿಸ್ಕೊಂಡಿರ್ತಾರೆ. 2020ರಲ್ಲಿ ಸೈಟ್ ಖರೀದಿಯನ್ನು ಯಶ್ ತಾಯಿ ಪುಷ್ಪ ಅವರು ಮಾಡಿರ್ತಾರೆ. ಸೊ ಈಗ ಕಳೆದ 6 ವರ್ಷಗಳಿಂದಲೂ ಕೂಡ ಅವರು ಇವ್ರ ಕಡೆನೇ ಇದೆ. ಕಂದಾಯ ಕೂಡ ಕಟ್ಟಿದ್ದಾರಂತೆ ಯಶ್ ತಾಯಿ ಪುಷ್ಪ. ಆ ಕಡೆಗೆ ದೇವರಾಜ್ ಅವ್ರು ನಂದು ಅಂತ ಹೇಳಿ ಅವರು ಕೂಡ ಕೋರ್ಟಿಂದ ಬಂದುಬಿಟ್ಟು ಜನವರಿ 4ನೇ ತಾರೀಕಿಗೆ ಕೋರ್ಟ್ ಆದೇಶವನ್ನು ಮೇಲೆ ಸ್ವಾಧೀನಪಡಿಸ್ಕೊಳ್ತಾರೆ. ಗೋಜಲಾಗಿ ಹೋಗ್ಬಿಟ್ಟಿದೆ ಅಧಿಕಾರಿಗಳು ಮಾಡುವಂಥ ಎಡವಟ್ಟುಗಳಿಂದಾಗಿ. ಒಂದೇ ಸೈಟಿಗೆ 2 ದಾಖಲೆಗಳನ್ನು ಹೆಂಗ್ರಿ ಕೊಡ್ತೀರಾ ನೀವು? ನನ್ನ ಸಹೋದ್ಯೋಗಿ ಈಗ ಹಾಸನ ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, 2 ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ಇದು ಅಧಿಕಾರಿಗಳದ್ದೇ ಎಡವಟ್ಟ ಏನು ಕತೆ ಅಂತ ಹೇಳಿ ಪರ್ಚೇಸ್ ಮಾಡಿ ಕಾಸು ಕೊಟ್ಟಂಥವ್ರು ಯಾರ ಕಡೆಗೆ ಖರೀದಿಯನ್ನು ಮಾಡಿದರು? ಯಶ್ ಅವರ ತಾಯಿ ಪುಷ್ಪ ಅವರು. ಇನ್ನೊಂದು ಕಡೆಗೆ ದೇವರಾಜ್ ಅವರು ಯಾರ ಕಡೆಗೆ ಖರೀದಿಯನ್ನು ಮಾಡಿದರು? ಏನಿದು ಸಿವಿಲ್ ಮ್ಯಾಟ್ರು? ಅರುಣ್, ನಿಜಕ್ಕೂ ಕಳೆದ 1 ತಿಂಗಳಿನಿಂದ ನಡೀತಾ ಇರ್ತಕ್ಕಂತಹ ಯಶ್ ತಾಯಿ ಪುಷ್ಪ ಅವರ ಮಾಲೀಕತ್ವದ ಜಟಾಪಟಿ ಏನಿದೆ ಅದು ಈಗ ಒಂದು ದಾಖಲೆಗಳ ಮೂಲಕ ಈ ನಿವೇಶನ ಯಾರಿಗೆ ಸೇರಿದ್ದು, ಈ ನಿವೇಶನದಲ್ಲಿ ಆಗಿರ್ತಕ್ಕಂಥ ಲೋಪ ಎನ್ನೋದು ಬಹಿರಂಗವಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಯಶ್ ಅವರ ತಾಯಿಯವರು ವಿದ್ಯಾನಗರದಲ್ಲಿ ಖರೀದಿ ಮಾಡಿರ್ತಕ್ಕಂತಹ ನಿವಾಸ. ಈ ನಿವಾಸ ಏನಿದೆ ಮನೆ, ಅದ್ರ ಪಕ್ಕದಲ್ಲೇ ಒಂದು ನಿವೇಶನ ಇದೆ. ಇದನ್ನು 2020ರಲ್ಲಿ ವೀಣಾ ಅವರಿಂದ ಗಿರೀಶ್ ವೈಫ್ ಆಫ್ ವೀಣಾ ಅವರಿಂದ ಯಶ್ ಅವರ ತಾಯಿ ಖರೀದಿಯನ್ನು ಮಾಡಿರ್ತಾರೆ. ಆದರೆ ಈ ಖರೀದಿ ಮಾಡಿದ ನಂತರ ದೇವರಾಜ್ ಅವರು ಈ ಜಾಗ ನಮಗೆ ಸೇರಿದ್ದು, ಲಕ್ಷ್ಮಮ್ಮ ಅವರು ನಮಗೆ GPA ಹೋಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಬಂದು ಅವ್ರು ಹಾಕಿರ್ತಕ್ಕಂಥ ಕಾಂಪೌಂಡ್ನ ಕೋರ್ಟ್ ಆದೇಶ ತಂದು ಜನವರಿ 4ರಂದು ತೆರವು ಮಾಡಿರ್ತಾರೆ. ಆದರೆ ಇಬ್ಬರೇ ಬರಲಿ ಇರತಕ್ಕಂತಹ ದಾಖಲೆಗಳು ಒಂದು ಸತ್ಯವನ್ನು ಹೊರಗಡೆ ಬಿಚ್ಚಿಡ್ತಿದ್ದಾವೆ. ಯಾಕೆಂದರೆ ಒಂದೇ ಜಾಗಕ್ಕೆ 2 ಖಾತೆಗಳನ್ನು ಮಾಡಿಕೊಡಲಾಗಿದೆ. 450 ಖಾತೆ ನಂಬರ್ ಇದು ಪುಷ್ಪ ಅವರ ಬಳಿ ಇರತಕ್ಕಂಥ ದಾಖಲೆಯಲ್ಲಿ ತೋರಿಸ್ತಾ ಇದ್ರೆ, ಇದೇ ಜಾಗಕ್ಕೆ ಏನು ದೇವರಾಜು ಬಳಿ ಇರತಕ್ಕಂತಹ ದಾಖಲೆಯ ಖಾತೆ ಸಂಖ್ಯೆ 1272 ತೋರಿಸ್ತಾ ಇದೆ. ಹಾಗೆ ಸರ್ವೆ ನಂಬರ್ ಏನಿದೆ 97/27 ಅಂತ ಹೇಳಿ ಪುಷ್ಪ ಅವ್ರದ್ದು ದಾಖಲೆ ತೋರಿಸ್ತಾ ಇದ್ರೆ, ದೇವರಾಜು ಅವ್ರದ್ದು ಅದೇ ಸರ್ವೆ ನಂಬರ್ ತೋರಿಸುತ್ತೆ. ಆದರೆ A1 A1 B1 ಪುಷ್ಪ ಅವ್ರದ್ದಾಗಿದ್ರೆ A1 A1 A2 ದೇವರಾಜು ಅವ್ರದ್ದಾಗಿದೆ. ಇತ್ತೀಚೆಗಷ್ಟೇ ಪುಷ್ಪ ಅವರು 2020ರಲ್ಲಿ ಖರೀದಿ ಮಾಡಿರ್ತಾರೆ. 2020 ಮೇ 8ರಂದು ಅವರಿಗೆ ಈ ಸ್ವತ್ತಾಗಿರುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಗಮನ ಹರಿಸಬೇಕಾದ ಅಂಶ ಏನಂದರೆ, ಈ ಜಾಗಕ್ಕೆ ಬಂದು ಈ ಸ್ವತ್ತನ್ನು ಮಾಡಿಕೊಡ್ಬೇಕಾದ್ರೆ PDO ಅಥವಾ ಕಾರ್ಯದರ್ಶಿ ಸ್ಥಳ ಮಹಜರನ್ನು ಮಾಡಬೇಕು. ಸ್ಥಳ ಮಹಜರನ್ನು ಮಾಡಿ ಉತ್ತರಕ್ಕೆ ಏನಿದೆ, ದಕ್ಷಿಣಕ್ಕೆ ಯಾರ ಮನೆ ಅಥವಾ ನಿವೇಶನ ಇದೆಯೋ, ಪೂರ್ವಕ್ಕೆ ಏನಿದೆ, ಏನು ಪಶ್ಚಿಮಕ್ಕೆ ರಸ್ತೆ ಇದೆಯೋ, ಇವೆಲ್ಲವನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಬೇಕು. ಆದರೆ ಅದು ಯಾವುದೂ ಪರಿಶೀಲನೆ ಮಾಡದೆ ಕಚೇರಿಯಲ್ಲೇ ಕುಳಿತು ದಾಖಲೆಗಳನ್ನು ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಬಹಿರಂಗವಾಗಿದೆ. ಆದ್ದರಿಂದಲೇ ಪುಷ್ಪ ಅವ್ರಿಗೂ ಒಂದೇ ಜಾಗಕ್ಕೆ ಖಾತೆಯನ್ನು ಮಾಡಿಕೊಡಲಾಗಿದೆ, ದೇವರಾಜ್ವರೆಗೂ ಒಂದೇ ಜಾಗಕ್ಕೆ ಖಾತೆಯನ್ನು ಮಾಡಿಕೊಡಲಾಗಿದೆ. ಹೀಗಾಗಿಯೇ ದೇವರಾಜು ಅವರು ಈ ಜಾಗ ನಮಗೆ ಸೇರುವಂಥ ದಾಖಲೆಗಳನ್ನು ಪ್ರದರ್ಶನ ಮಾಡಿದರೆ, ಪುಷ್ಪ ಅವರು ಸಹ ನಮ್ಮ ಬಳಿ ದಾಖಲೆಗಳಲ್ಲಿದೆ, ಕಳೆದ 5 ವರ್ಷದಿಂದ ಕಂದಾಯವನ್ನು ಸಹ ಪಾವತಿಸಿದ್ದೇನೆ, ಹಾಗಾಗಿ ಈ ನಿವೇಶನ ನನಗೆ ಸೇರಿದಂಥ ಅವರು ವಾದವನ್ನು ಮಾಡ್ತಾಯಿದ್ರು. ಈಗ ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ನಿವೇಶನಕ್ಕೆ ಕೋರ್ಟಿಂದ ತೀರ್ಪು ಬರೋವರೆಗೂ ಯಾರು ಸಹ ಕಾಲಿಡದಂತೆ ಒಂದು ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ. ಆದರೆ ಈಗ ಪುಷ್ಪ ಅವರು ಎಲ್ಲ ಒಂದು ಕಡೆ ಮೋಸ ಹೋದ್ರ, ಹಿಂದೆ ಸರಿಯಾದ ದಾಖಲೆಗಳನ್ನು ಅವರು ಚೆಕ್ ಮಾಡಲಿಲ್ಲ ಅನ್ನೋದು ಈಗ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶವಾಗಿದೆ. ದೇವರಾಜು ಅವರು 1960
65ನೇ ಇಸ್ವಿಯಿಂದ ಈ ಜಾಗ ಯಾರ್ದಿತ್ತು, ಆನಂತರ ಯಾರಿಗೆ ಮಾರಾಟ ಮಾಡಿದ್ರು ಅವೆಲ್ಲವನ್ನು ಸಹ ದಾಖಲೆಯನ್ನು ತಂದಿದ್ದಾರೆ. ಆದರೆ ಪುಷ್ಪ ಅವರು 1982ರಿಂದ ಏನು ಇತ್ತೀಚೆಗೆ ಬಂದಿರತಕ್ಕಂತಹ ಮಾರಾಟವಾಗಿರ್ತಕ್ಕಂತಹ ಯಾರ್ಯಾರಿಗೆ ಹೆಸರಿಗೆ ಆಗಿದೆ ಅವೆಲ್ಲವನ್ನು ಸಹ ದಾಖಲೆ ತಂದಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ಗೋಲ್ಮಾಲ್ನಿಂದಾಗಿ ಈ ನಿವೇಶನದ ಮಾಲೀಕತ್ವದ ವಿವಾದ ತಾರಕಕ್ಕೇರಿ ಈಗ ಕೋರ್ಟ್ ಮೆಟ್ಟಿಲತ್ತ ಏರಿದೆ. ಈಗ ಕೋರ್ಟ್ನಲ್ಲಿ ಬರ್ತಕ್ಕಂಥ ತೀರ್ಪಿನ ಪ್ರಕಾರವೇ ಯಾರಿಗೆ ಜಾಗ ಸೇರುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶವಾಗಿದೆ. ಅರುಣ್, ಓಕೆ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಶ್ರೀಧರ್.